ನ್ಯಾಯದ ದೇವರು ಮತ್ತು ಕರ್ಮದಾನಿ ಶನಿದೇವರ ಆಶೀರ್ವಾದದಿಂದ ಜೂನ್ 25ರ ಮೊದಲ ಅಮಾವಾಸ್ಯೆಯಂದು ಅದ್ಭುತ ಮತ್ತು ಅಪರೂಪದ ಶುಭ ಸಂಯೋಜನೆ ಸಂಭವಿಸಲಿದೆ. ಶನಿ ಶಶಯೋಗ ಮತ್ತು ಕಾಲಸರ್ಪಯೋಗದ ಸಂಯೋಜನೆಯಿಂದ 12 ರಾಶಿಚಕ್ರ ಚಿಹ್ನೆಗಳಲ್ಲಿ 6 ಜನರು ಕೋಟ್ಯಾಧಿಪತಿಗಳಾಗ್ತಾರೆ. ಹೌದು ಫ್ರೆಂಡ್ಸ್, ಜೂನ್ 25ರ ಮೊದಲ ಅಮಾವಾಸ್ಯೆಯಂದು ಬಹಳ ಅಪರೂಪದ ಸಂಯೋಜನೆ ಸಂಭವಿಸುತ್ತಿದೆ. ಈ ಸಂಯೋಜನೆಯಲ್ಲಿ 12 ರಾಶಿಚಕ್ರ ಚಿಹ್ನೆಗಳಲ್ಲಿ 6 ಜನರ ಅದೃಷ್ಟ ಸುಧಾರಿಸುತ್ತದೆ. ಶನಿದೇವರು ಈ 6 ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ತುಂಬಾ ಸಂತೋಷ ಮತ್ತು ಕರುಣಾಮಯಿ ಆಗಿದ್ದಾರೆ. ಈ ಬಾರಿ ಈ 6 ರಾಶಿಚಕ್ರ ಚಿಹ್ನೆಗಳ ಮೊದಲ ಅಮಾವಾಸ್ಯೆಯ ದಿನದಂದು ಈ 6 ರಾಶಿಚಕ್ರಗಳ ಚಿಹ್ನೆಗಳ ಜೀವನ ಬದಲಾಗುತ್ತದೆ. ಹೌದು, ಆ ಸಂತೋಷದ ಸಂಯೋಜನೆ ಸಂಭವಿಸ್ತಾ ಇದೆ. ಅದೃಷ್ಟ 6 ರಾಶಿಚಕ್ರ ಚಿಹ್ನೆಗಳು. ಈ ವಿಡಿಯೋದಲ್ಲಿ ನಾವು ಈ 6 ಅದೃಷ್ಟ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ನಿಮಗೆ ಹೇಳಲಿದ್ದೇವೆ. ಕೊನೆಯವರೆಗೂ ನೋಡಿ, ಇದು ಬಹಳ ಮುಖ್ಯವಾದ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ ಎಂದು ಬರೆಯಲು ಮರೆಯದಿರಿ. ಸ್ನೇಹಿತರೆ, ಜ್ಯೇಷ್ಠ ಅಮಾವಾಸ್ಯೆಗೆ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಇದೆ ಎಂದು ನಾವು ನಿಮಗೆ ಹೇಳಲು ಬಯಸುತ್ತೇವೆ. ಈ ಬಾರಿ ಜ್ಯೇಷ್ಠ ಅಮಾವಾಸ್ಯೆ ಬಹಳ ಅಪರೂಪದ ಯೋಗದಲ್ಲಿ ಬಂದಿದೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನ ನಾವು ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೀತೇವೆ. ಈ ಬಾರಿ ಅಮಾವಾಸ್ಯೆ ತಿಥಿಯ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯ. ಅದ್ಭುತ ಯೋಗಗಳು ರೂಪುಗೊಳ್ತಾ ಇವೆ. ಜ್ಯೇಷ್ಠ ಅಮಾವಾಸ್ಯೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ. ಈ ತಿಥಿಯನ್ನ ಪೂರ್ವಜರಿಗೆ ಸಮರ್ಪಿತವೆಂದು ಪರಿಗಣಿಸಲಾಗುತ್ತೆ. ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ, ಧ್ಯಾನ, ಪೂಜೆ ಮತ್ತು ದಾನಗಳು ಬಹು ಮುಖ್ಯ. ಇದಲ್ಲದೆ ಜ್ಯೇಷ್ಠ ಅಮಾವಾಸ್ಯೆ ದಿನದಂದು ಕಡ್ಡಾಯ ಪೂಜೆ ಮತ್ತು ದಾನಗಳನ್ನು ಮಾಡೋದ್ರಿಂದ ಪಾಪಗಳು ದೂರ ಆಗ್ತವೆ. ಈ ಬಾರಿ ಜ್ಯೇಷ್ಠ ಅಮಾವಾಸ್ಯೆ ದಿನದಂದು ಅದ್ಭುತ ಯೋಗ ಏರ್ಪಡಲಿದೆ. ಇಂದು ನೀವು ನಿಮ್ಮ ಪೂರ್ವಜರಿಗೆ ಧರ್ಮಗಳನ್ನು ಮಾಡಿ, ಸಾಧ್ಯವಾದಷ್ಟು ಅವರಿಗೆ ದಾನ ಕಾರ್ಯಗಳನ್ನು ಮಾಡಿ, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ಆಹಾರ, ಹಣ, ಬಟ್ಟೆ ದಾನ ಮಾಡಿ ನಿಮ್ಮ ಪೂರ್ವಜರಿಂದ ವಿಶೇಷ ಅನುಗ್ರಹವನ್ನು ಪಡೆಯಿರಿ. ಜ್ಯೇಷ್ಠ ಅಮಾವಾಸ್ಯೆ ಎಂದು ಏನು ಮಾಡಬೇಕು? ಪೂರ್ವಜರ ಶ್ರದ್ಧಾ, ತರ್ಪಣ, ಪಿಂಡದಾನ ಇತ್ಯಾದಿಗಳನ್ನು ಮಾಡಬೇಕು. ನಿರ್ಗತಿಕರಿಗೆ ದಾನ ಮಾಡಬೇಕು. ಹಸು, ಕಾಗೆ ಮತ್ತು ಇರುವೆಗಳಿಗೆ ಆಹಾರ ನೀಡಬೇಕು. ಬ್ರಾಹ್ಮಣರಿಗೆ ದಾನ ಮಾಡೋದನ್ನ ಸಹ ಶುಭ ಅಂತ ಪರಿಗಣಿಸಲಾಗುತ್ತೆ. ಜ್ಯೇಷ್ಠ ಅಮಾವಾಸ್ಯೆಯಂದು ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ತಾಮಸಿಕ ಅಂದ್ರೆ ಮಾಂಸಾಹಾರ. ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ತಾಮಸಿಕ ಆಹಾರವನ್ನು ತಪ್ಪಿಸಿ ಮತ್ತು ಇಂದು ದಾನ ಕಾರ್ಯಗಳನ್ನು ಮಾಡಿ. ಇಂದು ಕೂದಲು ಕತ್ತರಿಸೋದು, ಉಗುರು ಕತ್ತರಿಸೋದು, ಪೊರಕೆಗಳನ್ನು ಖರೀದಿ ಮಾಡೋದು ಇತ್ಯಾದಿಗಳನ್ನು ಮಾಡಬಾರ್ದು. ಸಾಧ್ಯವಾದಷ್ಟು ಇವೆಲ್ಲ ಅವಾಯ್ಡ್ ಮಾಡಬೇಕು. ಪೂರ್ವಜರ ಹೆಸರಿನಲ್ಲಿ ಆಹಾರ, ಹಣ ಮತ್ತು ಬಟ್ಟೆಗಳನ್ನು ದಾನ ಮಾಡಿ. ಅಮಾವಾಸ್ಯೆಯ ತಿಥಿಯಂದು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಅರಳಿ ಮರಕ್ಕೆ ನೀರು ಅರ್ಪಿಸಿ, ದೀಪ ಹಚ್ಚಿ, ಅರಳಿ ಮರವನ್ನು 7 ಬಾರಿ ಪ್ರದಕ್ಷಿಣೆ ಹಾಕಿ.